ಗುಡ್ ಮಾರ್ನಿಂಗ್ ಗೈಸ್, ನಿಮ್ಮ ಕನ್ನಡತಿ ಕಡೆಯಿಂದ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಗೈಸ್, ತನೆಗೆ ಕಾಲೇಜ್ಗೆ ಹಾಕಬೇಕು. ಇವಾಗ 10th ಮುಗೀತು. ಹಾಗಾಗಿ ಬೆಸ್ಟ್ ಕಾಲೇಜ್ ಯಾವುದು ಅಂತ ಸರ್ಚ್ ಮಾಡ್ತಾ ಇದ್ದೀವಿ. ಇವತ್ತು ಒಂದು 3-4 ಕಾಲೇಜ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ, ನಾನು ದಿನಿ ಇಬ್ಬರು ಸೇರಿ. ಸೊ ಆ ಕಾಲೇಜಲ್ಲಿ ಹೋಗಿ ಇವಾಗ ಅಪ್ಲಿಕೇಶನ್ ತೊಗೊಂಡು ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು. ಯಾವ ಕಾಲೇಜ್ ಬೆಸ್ಟ್ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ನಮಗೂ ಯಾವ ಕಾಲೇಜ್ಗೆ ಹಾಕಬೇಕಂತ ಕನ್ಫ್ಯೂಸ್ ಆಗ್ತಾ ಇದೆ. ಸೊ ನಿಮ್ಗೆ ಯಾವುದಾದ್ರೂ ಕಾಲೇಜು ತುಂಬ ಒಳ್ಳೆ ಎಜುಕೇಷನ್ ಇದೆ, ಸ್ಟ್ರಿಕ್ಟ್ಲಿ ಆಗಿ ಮತ್ತು ಒಂದು ಒಳ್ಳೆ ನೇಮ್ ಇದೆ ಕಾಲೇಜ್ಗೆ ಅಂತ ಹೇಳೋ ಕಾಲೇಜನ್ನು ನಮಗೆ ತಿಳಿಸಿ. ಕಾಮೆಂಟ್ ಬಾಕ್ಸಲ್ಲಿ ಹೆಲ್ಪ್ ಆಗುತ್ತೆ. ಯಾಕಂದರೆ ನಮಗೂ ಸ್ವಲ್ಪ ಸಡನ್ನಾಗಿ ಗೊತ್ತಾಗಲ್ಲ ಯಾವ ಕಾಲೇಜ್ಗೆ ಹಾಕಬೇಕು, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಎಲ್ಲ ಥರ ಯೋಚನೆ ಮಾಡಬೇಕು. ತುಂಬ ದೊಡ್ಡ ದೊಡ್ಡ ಕಾಲೇಜು ಸೆಲೆಕ್ಟ್ ಮಾಡೋದಕ್ಕೆ ಆಗಲ್ಲ. ನಮ್ಮ ಲೆವೆಲ್ಗೆ ತಕ್ಕಾಗೆ ಒಳ್ಳೆ ಎಜುಕೇಷನ್ ಕೊಡುವಂಥ ಕಾಲೇಜು, ಮಕ್ಕಳು ಒಳ್ಳೆ ರೀತಿಯಲ್ಲಿರುವಂಥ ಕಾಲೇಜ್ ಬೇಕು ಅನ್ನೋದು ನಮ್ಮ ಆಸೆ. ಆ ಥರ ಒಂದು ಕಾಲೇಜ್ ಸಿಗುತ್ತಾ ಏನೋ ಗೊತ್ತಿಲ್ಲ, ಬಟ್ ನೋಡಬೇಕು. ಈಗ ಸದ್ಯಕ್ಕೆ ಲಿಸ್ಟ್ ಮಾಡ್ಕೊಂಡಿರೋ ಕಾಲೇಜ್ಗೆ ಹೋಗಿ ಅಪ್ಲಿಕೇಶನ್ ಕಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವ್ಯಾವ ಕಾಲೇಜು ಅಂತ ಈ ಬ್ಲಾಗ್ನ ನೋಡ್ತಾ ಇರಿ, ನಾನು ಹೇಳ್ತೀನಿ. ಅದರಲ್ಲಿ ನಿಮಗೆ ಯಾವ ಕಾಲೇಜ್ ಬೆಸ್ಟ್ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ಎಷ್ಟು ಟೆನ್ಷನ್ ಆಗುತ್ತಲ್ವ ಗೈಸ್. ಒಂದು ಸ್ಕೂಲ್ಗೆ ಹಾಕ್ಬೇಕಂದ್ರೆ ಒಂದು ಟೆನ್ಷನು, ಯಾವ ಸ್ಕೂಲಿಗೆ ಹಾಕೋದು ಮಕ್ಕಳನ್ನ ಅಂತ ಸೇರಿಸೋವರೆಗೂ ಟೆನ್ಷನ್ ಇದ್ದೇ ಇರುತ್ತೆ ಪೇರೆಂಟ್ಸಿಗೆ. ಮತ್ತು ಇವಾಗ ಕಾಲೇಜ್ ಬಂದ್ರೂ ಅದೇ ಸೇಮ್ ಟೆನ್ಷನ್, ಸೇಮ್ ಫೀಲ್ ಇರುತ್ತೆ. ಒಂದು ಕಡೆ ಅಮೌಂಟ್ ಅರೇಂಜ್ ಮಾಡಬೇಕು ಅನ್ನೋ ಟೆನ್ಷನ್ ಇದ್ದರೆ, ಇನ್ನೊಂದು ಕಡೆ ಯಾವ ಕಾಲೇಜಿಗೆ ಹಾಕೋದಪ್ಪ, ಎಷ್ಟು ಕೇಳ್ಬಿಡ್ತಾರಪ್ಪ ಅನ್ನೋ ಟೆನ್ಷನ್ ಒಂದು ಕಡೆ ಇರುತ್ತೆ. ತುಂಬಾ ಕಷ್ಟ ಇದೆ ಇವಾಗಿನ ಜನ್ರೇಷನಲ್ಲಿ, ಬಟ್ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಯಾವಾಗಲೂ ಒಂದು ರೆಗ್ಯುಲರ್ ಶಾಪ್ ಇದೆ, ಈ ರೋಡಲ್ಲೇ ಜ್ಯೂಸ್ ಹಾಕ್ತಾರೆ. ದಿನಿ ನಾನು ಎವ್ರಿ ಡೇ ಈ ಕಡೆ ಅಮ್ಮ ಮನೆಗೆ ಹೋಗ್ಬೇಕಾದ್ರೆ ಇಲ್ಲ ವಿಜಯನಗರ ಸೈಡ್ ಬಂದರೆ ಜ್ಯೂಸ್ ತೊಗೊಂಡೇ ಹೋಗೋದು. ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಯಾವಾಗಲೂ ಈ ರೋಡಲ್ಲಿ ಬಂದರೆ ನಾವು ವೈಟ್ ಕಾಫಿ ರೋಡಲ್ಲಿ ಜ್ಯೂಸ್ ಕುಡಿದಂಗಂತೂ ಹೋಗೋದೇ ಇಲ್ಲ. ಇವಾಗ ಟೋಲ್ಗೇಟಲ್ಲಿ ASC ಅಂತ ಒಂದು ಕಾಲೇಜ್ ಇದೆ, ಒಳ್ಳೆ ಕಾಲೇಜ್ ಅಂತ ಕೇಳಿದ್ದೀನಿ. ಸೊ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ದಿನಿಗೆ ಬಂದಿದ್ದೀನಿ. ಆಲ್ಮೋಸ್ಟ್ ಕಾಲೇಜ್ ಹತ್ರ ರೀಚ್ ಆಗ್ತೀನಿ. ಗೈಸ್, ಇದೆ ASC ಕಾಲೇಜ್, ಫಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಬರುತ್ತೆ. ಕೆಳಗಡೆ ಇದು ಹಾಕ್ಕೊಂಡಿದ್ದಾರೆ, ಸ್ಟಾಲ್ ಹಾಕ್ಕೊಂಡಿದ್ದಾರೆ ಡೀಟೇಲ್ಸ್ ಕೊಡೋದಕ್ಕೆ ಕಾಲೇಜ್ಗೆಲ್ಲ. ಹೋಗಿ ಒಂದು 3-4 ಕಾಲೇಜ್ ವಿಚಾರಿಸ್ಕೊಂಡ್ಬಂದ್ವಿ, ಆದರೆ ಇನ್ನೂ ಯಾವುದು ಅಂತ ಸೆಲೆಕ್ಟ್ ಮಾಡಿಲ್ಲ. ತನೈನ ಒಂದು ರೌಂಡ್ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ತನೈ ಅಮ್ಮ ಮನೇಲಿದ್ದ, ಅದಕ್ಕೆ ಇವಾಗ ಸರಿ ದಿನಿಗೆ ಟೈಮ್ ಆಯಿತು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಅವನು ಹೊರಟ್ಬಿಟ್ಟ. ನಿನ್ನ ಬಾ ಆಮೇಲೆ ತನೈನ ಕರ್ಕೊಂಡು ಅಂತ. ಇವಾಗ ತನೈ, ನಾನು, ಪಾಪು ಎಲ್ಲ ಆಟೋದಲ್ಲಿ ಮನೆಗೆ ಹೋಗ್ತಾ ಇದ್ದೀನಿ. ತನೈ ರಜಾ ಬಂದಾಗಿಂದ ಅಮ್ಮ ಮನೆಯಲ್ಲೇ ಇದ್ದ, ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ನಮ್ಮ ಮನೆಗೆ. ಪಾಪು ನೋಡಿ ನಿಂತ್ಕೊಂಡೇ ಬರ್ಬೇಕಂತ ಹೋಗ್ತಿದ್ದೀನಿ. ಎಲ್ಲ ಗಾಯ ಮಾಡ್ತೀನಿ. ಗೈಸ್, ಇವತ್ತು ಕಾಲೇಜೆಲ್ಲ ಸುತ್ಕೊಂಡು ಬಂದು ತಲೆನೇ ಕೆಟ್ಟೋಗ್ಬಿಟ್ಟಿದೆ, ಕನ್ಫ್ಯೂಸ್ ಆಗೋಯ್ತು. ಯಾವ ಕಾಲೇಜ್ಗೆ ಹಾಕಬೇಕಪ್ಪ ಅಂತಲೇ ಗೊತ್ತಾಗ್ತಿಲ್ಲ ನಮಗೆ. ಅವ್ನು ಕಾಮರ್ಸ್ ತೊಗೋತೀನಿ ಅಂತ ಹೇಳ್ತಿದ್ದಾನೆ. ಇವಾಗ ಸದ್ಯಕ್ಕೆ ಒಬ್ಬೊಬ್ಬರು ಒಂದೊಂದು ಕಾಲೇಜ್ ಸಜೆಸ್ಟ್ ಮಾಡ್ತಿದ್ದಾರೆ, ಆ ಕಾಲೇಜು ಈ ಕಾಲೇಜು ಅಂತ. ನಾವು ಒಂದು 2-3 ಕಾಲೇಜ್ ಇತ್ತು ಅಷ್ಟೇ ಟೈಮ್ ಆಗಿತ್ತು. ದಿನಿಗೆ ಸ್ವಲ್ಪ ಬೇಗ ಲಾಗಿನ್ ಮಾಡೋಕ್ಕೆ ಹೇಳಿಬಿಟ್ರು. ಹಾಗಾಗಿ ಬೇರೆ ಕಾಲೇಜ್ ಹತ್ರ ಎಲ್ಲ ಹೋಗೋಕ್ಕಾಗಲಿಲ್ಲ. ಸೊ ನನಗೆ ದಯವಿಟ್ಟು ತಿಳಿಸಿ ಯಾವ ಕಾಲೇಜ್ ಬೆಸ್ಟ್ ಅಂತ. ಜಾಸ್ತಿ ಜನ ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ತೀರಾ ಆ ಕಾಲೇಜನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಫೈನಲಿ ಡಿಸೈಡ್ ಮಾಡಿದ್ದೀನಿ. ಇದರಲ್ಲಿ ಯಾರು ಜಾಸ್ತಿ ಯಾವ ಕಾಲೇಜ್ ಬಗ್ಗೆ ರೆಸ್ಪಾನ್ಸ್ ಮಾಡ್ತಾರೆ, ಯಾವ ಕಾಲೇಜ್ ನೇಮ್ ಮೆನ್ಷನ್ ಮಾಡ್ತಾರೆ, ಆ ಕಾಲೇಜಿಗೆ ತೊಗೊಂಡೋಗಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಮೆಂಟ್ಸಲ್ಲಿ ನೀವು ಕಾಲೇಜ್ ಬಗ್ಗೆ ದಯವಿಟ್ಟು ತಿಳಿಸಿ, ವಿಚ್ ಈಸ್ ದ ಬೆಸ್ಟ್ ಕಾಲೇಜ್ ಅಂತ ಹೇಳಿಬಿಟ್ಟು ಒಂದು ಒಳ್ಳೆ ಕಾಲೇಜ್ನ ಸಜೆಸ್ಟ್ ಮಾಡಿ. ಕೆಲವೊಂದು ಕಾಲೇಜಸ್ಸು ನಾನು ನೋಡಿದ್ದು, ಅದರದ್ದು ಹೆಸರು ನಾನು ನಿಮ್ಗೆ ಹೇಳ್ತೀನಿ ಯಾವ್ಯಾವ ಕಾಲೇಜು ಅಂತ ಹೇಳ್ಬಿಟ್ಟು. ಇವಾಗ ಅದನ್ನು ಬಿಟ್ಟು ಇನ್ಯಾವುದಾದ್ರೂ ಕಾಲೇಜ್ ಇದ್ದರೆ ಬೆಸ್ಟ್ ಆಪ್ಷನ್ಸ್ ಅಂತ ನನಗೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನನಗದನ್ನು ಒಂದು ಹೆಲ್ಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ, ಆಯಿತಾ. ನಾನಿವತ್ತು ASC ಕಾಲೇಜು, ವಿದ್ಯಾವರ್ಧಕ ಕಾಲೇಜು, ಇದೆರಡನ್ನು ವಿಚಾರಿಸ್ಕೊಂಡು ಬಂದೆ. ಇನ್ನು ನಮ್ಮ ಲಿಸ್ಟಲ್ಲಿರೋ ಕಾಲೇಜು ಅಂದರೆ RNS ಕಾಲೇಜು, KLE ಕಾಲೇಜು, ಮತ್ತು KLE ಬಂದು 2 ಕಡೆ ಇದೆ, ನಾಗರಬಾವಿಲಿದೆ, ಇನ್ನೊಂದು ರಾಜಾಜಿನಗರಲ್ಲಿದೆ.
ಅದಾದಮೇಲೆ ಮಹೇಶ್ ಪಿ ಯು ಕಾಲೇಜು ಅಂತ ಹೇಳಿದ್ರು. ಮತ್ತು ರೀಸೆಂಟಾಗಿ ಇವಾಗ ಮ್ಯಾಂಗ್ಳೂರ್ ಪಿ ಯು ಕಾಲೇಜು ಫೇಮಸ್ ಅಂತ ಕೆಲವರು ಒಂದಿಬ್ಬರು ಹೇಳಿದ್ರು. ಅಲ್ಲಿ ಹೋಗಿ ವಿಚಾರಿಸಿ ಅದು ತುಂಬ ಚೆನ್ನಾಗಿದೆ ಎಜುಕೇಷನ್ಸು ಅಂತ. ಮತ್ತು ಚೈತನ್ಯ ಕಾಲೇಜು, ಇಷ್ಟು ಕಾಲೇಜು ಒಂದು 5-6 ಕಾಲೇಜ್ ನೇಮ್ ಹೇಳಿದ್ದಾರೆ ನನಗೆ. ಇಷ್ಟು ಕಾಲೇಜಲ್ಲಿ ನಿಮಗೆ ಯಾವ್ದು ಬೆಸ್ಟ್ ಅಂತ ಅನ್ನಿಸುತ್ತೆ ಅದನ್ನು ಹೇಳಿ. ಜೊತೆಗೆ ಅದನ್ನು ಬಿಟ್ಟು ಇನ್ಯಾವುದಾದ್ರೂ ಒಳ್ಳೆ ಕಾಲೇಜ್ ಇದ್ದರೆ, ಒಳ್ಳೆ ಎಜುಕೇಷನ್ ಕೊಡುವಂಥ ಕಾಲೇಜ್ ಇದ್ದರೆ, ಅಲ್ಲಿ ವಾತಾವರಣವೂ ಚೆನ್ನಾಗಿರುವಂಥ ಕಾಲೇಜು ನಿಮಗೆ ಗೊತ್ತಿದ್ದರೆ ದಯವಿಟ್ಟು ರೆಫರ್ ಮಾಡಿ. ಅದು ಕಾಲೇಜ್ ನೇಮ್ ನಮಗೆ ಹೇಳಿ, ಯಾವ ಏರಿಯಾದ ಯಾವ ಲೊಕೇಶನಲ್ಲಿ ಬರುತ್ತೆ, ಯಾವ ಏರಿಯಾ, ಯಾವ ಕಾಲೇಜ್ ಅಂತ ಹೇಳಿಬಿಟ್ಟು ಅದನ್ನು ಕಮೆಂಟ್ ಮಾಡಿ. ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಇವತ್ತು ಇಷ್ಟೇ ಆಗಿತ್ತು ಗೈಸ್. ಇಷ್ಟು ಸುತ್ಕೊಂಡು ಬಂದು ಮನೆಯಲ್ಲಿ ಕೂತ್ಕೊಂಡೆ, ದಿನೇ ಲಾಗಿನ್ ಮಾಡ್ದೆ. ತನಯ್ ಮತ್ತು ಪಾಪ ಅಲ್ಲಿದ್ದರು, ಅಲ್ಲಿಂದ ಕರ್ಕೊಂಡು ಬಂದೆ. ಹಾಗೆ ಗೈಸ್, ಕೆಲವರಿಗೆ ತುಂಬ ದಿನದಿಂದ ಕೇಳ್ತಾನೆ ಇದ್ದರು. ಕೆಲವೊಬ್ಬರಿಗೆ ಡೌಟ್ ಇದೆ, ತನಯ್ ನನ್ನ ತಮ್ಮನ ಮಗನ ಅಥವಾ ಅಕ್ಕನ ಮಗನ ಅಂತ ಹೇಳಿಬಿಟ್ಟು ತುಂಬ ಜನ ಕಮೆಂಟ್ಸಲ್ಲಿ ಕೂಡ ಕೇಳಿದ್ದೀರ. ತನಯ್ ನಿಮ್ಮ ಮಗನ ನಿಜವಾಗ್ಲೂನಾ ಅಂತ ಹೇಳಿಬಿಟ್ಟು. ಎಸ್, ಹೌದು, ನನ್ನ ಮಗ, ಸ್ವಂತ ನಾನೇ ಜನ್ಮ ನೀಡಿದಂಥ ಮಗ, ನನ್ನ ದೊಡ್ಡ ಮಗ ಅವನು. ಖುಷಿ ಬಂದು ನನ್ನ ಚಿಕ್ಕ ಮಗು, ಅವನ್ನ ಅಪ್ಪು ಅಂತ ಕರಿತೀನಿ. ಅವನ ಹೆಸರು ಖುಷಿ ಕೇಳೋದು. ಹಾಗೆ ನನ್ನ ಮಗನೇ, ನನ್ನ ತಮ್ಮ ಅಲ್ಲ. ಅವನು ತುಂಬ ಹೈಟ್ ಇದ್ದಾನೆ. ಹಾಗಾಗಿ ನನಗೆ ತುಂಬ ಚಿಕ್ಕ ವಯಸ್ಸಲ್ಲೇ ಮ್ಯಾರೇಜ್ ಮಾಡಿದ್ದು. ಹಾಗಾಗಿ ಅವನು ಸ್ವಲ್ಪ ದೊಡ್ಡವನು ಇದ್ದಾನೆ. ಮತ್ತು ನಾನು ಸಣ್ಣ ಇರೋದ್ರಿಂದ ಅವನಿಗೆ ಅಮ್ಮನ ಥರ ಕಾಣಿಸಲ್ಲ, ಅಕ್ಕನ ಥರ ಕಾಣ್ತೀನಿ. ಈಗೆಲ್ಲ ಅವ್ನು ಚಿಕ್ಕವನಿರುವಾಗಿಂದನೂ ಸ್ಕೂಲಲ್ಲಿ ಕೂಡ ಎಲ್ಲರೂ ಹಾಗೆ ಕನ್ಫ್ಯೂಸ್ ಆಗ್ತಿದ್ರು. ಆಲ್ಮೋಸ್ಟ್ ಅಮ್ಮನೇ ನೋಡ್ಕೊತಾ ಇದ್ದಿದ್ದು ಅವನನ್ನು ಜಾಸ್ತಿ. ಅಮ್ಮನೇ ಸ್ಕೂಲ್ ಹತ್ರ ಹೋಗ್ತಿದ್ರು. ಎಲ್ಲ ನಿಮ್ಮ ಅಕ್ಕ ಬಂದಿದ್ದಾರೆ ಸ್ಕೂಲ್ ಹತ್ರ, ನಿಮ್ಮ ಸಿಸ್ಟರ್ ಬಂದಿದ್ದಾರೆ ಅಂತಲೇ ಹೇಳೋರು. ನಾನು ಸ್ಕೂಲ್ ಹತ್ರ ಹೋದರೆ ಹಾಗಾಗಿ ಯಾರು ಅಷ್ಟು ಬೇಗ ಬಿಲೀವ್ ಮಾಡಲ್ಲ, ನಾನು ಸ್ವಲ್ಪ ಚಿಕ್ಕ ಏಜ್ ಥರ ಕಾಣ್ತೀನಿ ಅಂತ ಹೇಳಿಬಿಟ್ಟು. ಬೇಗ ಮ್ಯಾರೇಜ್ ಆಗಿದ್ದರಿಂದ ಸ್ವಲ್ಪ ದೊಡ್ಡ ಮಗ ಇದ್ದಾನೆ ಅಷ್ಟೇ. ಅದು ಬಿಟ್ಟರೆ ಅವನು ತಮ್ಮನೂ ಅಲ್ಲ, ಅಕ್ಕನ ಮಗನೂ ಅಲ್ಲ, ನನ್ನ ಮಗನೇ. ಇಷ್ಟನ್ನು ಹೇಳ್ತೀನಿ. ಇವಾಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪುಟ್ಟ ಬ್ಲಾಗ್ ಇದು, ಕಾಲೇಜ್ ಬಗ್ಗೆ ಮಾಡೋಣ ಅಂತ ಅನ್ನಿಸ್ತು. ಒಂದು ಪೇರೆಂಟ್ಸ್ ಅಂತ ನಾವು ಬಂದಾಗ ಎಷ್ಟು ಜವಾಬ್ದಾರಿ ನಮ್ಮ ತಲೆ ಮೇಲೆ ಬರುತ್ತಲ್ವ. ಮಕ್ಕಳು ವಿಷಯ ಅಂತ ಬಂದಾಗ ಬೇರೆ ಯಾವುದೇ ವಿಷಯದಲ್ಲಿ ಬೇಕಾದ್ರೆ ನಾವು ಕೇರ್ಲೆಸ್ ಮಾಡ್ಬೋದು. ಎಜುಕೇಷನ್ ವಿಷಯದಲ್ಲಿ ಕೇರ್ಲೆಸ್ ಮಾಡೋಕ್ಕಾಗಲ್ಲ. ಏಕೆಂದರೆ ನಮ್ಮ ಜನ್ರೇಷನ್ನೇ ಬೇರೆ ಥರ ಇರ್ತಾಯಿತ್ತು, ಬಟ್ ಇವಾಗಿನ ಜನ್ರೇಷನ್ನೇ ಬೇರೆ ಥರ ಇದೆ. ಮತ್ತು ಕಾಲೇಜ್ ಫೀಸ್ಗಳು ಕೇಳ್ಬೋದು. ಇವತ್ತು ಕೇಳಿದ್ದೆಲ್ಲ 70,000, 80,000, 1 ಲಕ್ಷ, ಇನ್ನು ಕೆಲವು ಕಡೆ 1.5 ಲಕ್ಷ, ಈ ಥರ ಎಲ್ಲ ಹೇಳ್ತಿದ್ದಾರೆ. ನಮಗೆ ಏನು ಮಾಡಬೇಕಂತಲೇ ಗೊತ್ತಾಗ್ತಾಯಿಲ್ಲ. ನಮ್ಮ ಲೆವೆಲ್ಲಿಗೆ ತಕ್ಕಂಗೆ, ಮಿಡ್ಲ್ ಕ್ಲಾಸ್ ಲೆವೆಲ್ಲಿಗೆ ನಮಗೆ ಕೈಗೆ ಎಟುಕೋ ಅಂಥ ದರದಲ್ಲಿ ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ಖುಷಿ ಆಗುತ್ತೆ. ಕಷ್ಟ ಇದೆ, ಅದಕ್ಕೂ ಕೂಡ ಇವಾಗ ನಾವು ದುಡ್ಡು ಹೊಂದಿಸ್ಕೊಬೇಕು. ಬಟ್ ಹಂಗಂತ ಎಜುಕೇಷನ್ನು ತುಂಬ ಇಂಪಾರ್ಟೆಂಟ್ ಅಲ್ವಾ. ತುಂಬ ಕೇರ್ಲೆಸ್ಸು ಮಾಡೋಕ್ಕಾಗಲ್ಲ. ಮನಿ ಹೇಗೋ ಅರೇಂಜ್ ಮಾಡ್ಬೋದು. ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ, ಎಜುಕೇಷನ್ ಸಿಕ್ಕಿದ್ರೆ ಅದ್ರ ಜೊತೆಗೆ ಖುಷಿ ಆಗುತ್ತೆ ಕಷ್ಟಪಟ್ಟಿದ್ದಕ್ಕೆ. ಆ ಒಂದು ರೀಸನ್ ಇಟ್ಕೊಂಡು ಈ ವಿಷಯದಲ್ಲಿ ಕೇರ್ಲೆಸ್ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ ನಾನು. ಯಾಕಂದರೆ ನಮಗಂತೂ ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಇವರಾದರೂ ಮಾಡಲಿ ಅನ್ನೋ ಒಂದು ಆಸೆ. ಅವ್ರಿಗೊಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಲೈಫಲ್ಲಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಕಷ್ಟಪಟ್ಟು ಅವ್ರಿಗೆ ಎಜುಕೇಷನ್ ಮಾತ್ರ ಡ್ರಾಪ್ ಮಾಡದೆ ಕೊಡಬೇಕು ಅನ್ನೋದು ನನ್ನ ಆಸೆ. ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓದಿಸ್ಬೇಕು ಅಂತ. ಅದಕ್ಕೆ ತಕ್ಕಂಗೆ ಅವರು ಓದ್ಕೊಂಡೋದ್ರೆ ಅಷ್ಟೇ ಸಾಕು. ಆವಾಗ ಅವ್ರ ಫ್ಯೂಚರ್ ಬಗ್ಗೆ ಅವ್ರಿಗೆ ಒಂದು ಐಡಿಯಾ ಬರುತ್ತೆ, ಏನು ಮಾಡಬೇಕು ಅನ್ನೋದು ಅಲ್ವಾ. ಕರೆಕ್ಟ್ ಅಲ್ವಾ. ಎಲ್ಲ ಅಪ್ಪ ಅಮ್ಮನೂ ಅದನ್ನೇ ಆಸೆ ಪಡ್ತಾರೆ. ನಾನೇನು ಸ್ಪೆಷಲ್ ಅಲ್ಲ, ಎಲ್ಲರ ಮೈಂಡಲ್ಲೂ ಅದೇ ಇರುತ್ತೆ. ಅವ್ರ ಮಕ್ಳನ್ನ ಚೆನ್ನಾಗಿ ಓದಿಸ್ಬೇಕು, ಸಾಲ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅದನ್ನೇ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಬಟ್ ನನಗೆ ಕನ್ಫ್ಯೂಸ್ ಇರೋದೇನೆಂದರೆ ಕಾಲೇಜ್ ಅಷ್ಟೇ, ಒಳ್ಳೆ ಕಾಲೇಜಿಗೆ ಸೇರಿಸ್ಬೇಕು ಅನ್ನೋದು ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಸೊ ದಯವಿಟ್ಟು ತಿಳಿಸಿ ಆಯಿತಾ. ಸೊ ಲವ್ ಯು ಆಲ್. ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚು ಬೆಳೆಯೋ ಅಷ್ಟು ಸಪೋರ್ಟ್ ಮಾಡಿ ದಯವಿಟ್ಟು ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಏನೋ ಒಂದು ಕನಸಿಟ್ಕೊಂಡು ನಾನು ಚಾನಲ್ ಓಪನ್ ಮಾಡಿದ್ದೀನಿ. ಈ ಚಾನಲ್ ಸಕ್ಸಸ್ ಆದರೆ ನಾನು ನಾನು ಅಂದ್ಕೊಂಡಿರೋ ಡ್ರೀಮ್ ಅಂದರೆ ನನ್ನಿಂದ ನಾನು ಯಾರಿಗಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಅಥವಾ ಏನೋ ಒಂದು ನನ್ನ ಕೈಯಲ್ಲಾಗೋದನ್ನು ಮಾಡಬೇಕು ಅಂತ ಹೇಳಿದ್ರೆ ನಾನು ಏನಾದರೂ ಒಂದು ಅಚೀವ್ ಮಾಡಲೇಬೇಕು. ಯಾಕಂದರೆ ನಾನು ದುಡಿದಲ್ಲೇ ನಾನೇನು ಮಾಡೋಕ್ಕಾಗಲ್ಲ.
ನಾನು ಸದ್ಯಕ್ಕೆ ಮಗುನ ನೋಡಿಕೊಂಡು ಯೂಟ್ಯೂಬ್ ಚಾನಲ್ನ ರನ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ. ನಂದು ಒಂದು ಡ್ರೀಮೇ ಇದೆ, ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು ಅಂತಲೇ ನಾನು ಈ ಫೀಲ್ಡಿಗೆ ಬಂದಿದ್ದು. ಅಂದರೆ ನನಗೋಸ್ಕರ ಅಂತಲ್ಲ, ಅದರಿಂದ ಕೆಲವ್ರಿಗೆ ಹೆಲ್ಪ್ ಆಗಬೇಕು ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನಾನು ಈ ಚಾನಲ್ಲು ಮೇಯ್ನ್ ರೀಸನಾಗಿ ನಾನು ಓಪನ್ ಮಾಡಿದ್ದು. ಅದು ನಡೆದ್ರೆ ನಾನು ತುಂಬ ಹ್ಯಾಪಿ ಫೀಲ್ ಆಗುತ್ತೆ, ತುಂಬ ಪ್ರೌಡ್ ಫೀಲ್ ಆಗುತ್ತೆ, ಖುಷಿನೂ ಆಗುತ್ತೆ. ಅದು ನನ್ನ ಕೈಲಿ ಅಚೀವ್ ಮಾಡೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಅದೆಲ್ಲ ನಿಮ್ಮ ಸಪೋರ್ಟ್ ಮೇಲೆ ಇರುತ್ತೆ. ನನ್ನ ಪ್ರಯತ್ನನ ನಾನು ಬಿಡದೆ ಮಾಡ್ತೀನಿ ಕೂಡ. ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ನಾನು ಕಷ್ಟಪಟ್ಟು ಪ್ರಯತ್ನ ಮಾಡ್ತೀನಿ. ಅದ್ರ ಮೇಲೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಅದೆಲ್ಲ ದೇವ್ರ ಇಚ್ಛೆ ಮತ್ತು ನಿಮ್ಮ ಸಪೋರ್ಟಿನ ಮೇಲೆ ಡಿಪೆಂಡ್ ಇರುತ್ತೆ. ನೋಡೋಣ. ಸೊ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ, ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಗೈಸ್. ನಿಮ್ದು ಏನೇ ಒಪಿನಿಯನ್ ಇದ್ರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಮುಂದೆ ಯಾವ ಥರ ಬ್ಲಾಗ್ ಬೇಕು, ನಾನು ಯಾವ ಥರ ವೀಡಿಯೋಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ, ಕುಕಿಂಗ್ ಇಷ್ಟ ಆಗುತ್ತಾ, ಅಥವಾ ನಾನು ಟ್ರಾವೆಲಿಂಗ್ ಮಾಡೋದು ಇಷ್ಟ ಆಗುತ್ತಾ, ಅಥವಾ ನಾನು ಡೈಲಿ ಲಾಗ್ ಮಾಡ್ತೀನಲ್ಲ, ನನ್ನ ಡೈಲಿ ರೊಟೀನು ಮನೆಯಲ್ಲಿ ಏನು ಮಾಡ್ತೀನಿ ಅಂತಲ್ಲ ಆ ಥರ ಇಷ್ಟ ಆಗುತ್ತಾ, ಯಾವ ಥರ ಲಾಗ್ ಮಾಡಿದ್ರೆ ನನಗೆ ಸೆಟ್ ಆಗುತ್ತೆ ಅಥವಾ ನಿಮಗೆ ಇಷ್ಟ ಆಗುತ್ತೆ ಅದನ್ನು ಕೂಡ ತಿಳಿಸಿ. ಆವಾಗ ನನಗೆ ಗೊತ್ತಾಗುತ್ತೆ ನಾನೇನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ಖಂಡಿತ ಚೇಂಜಸ್ ಮಾಡ್ಕೊತೀನಿ. ಯಾಕಂದರೆ ನಾನು ಮಾಡೋ ಬ್ಲಾಗು ನಿಮಗಿಷ್ಟ ಆಗೋ ಥರ ಇರಬೇಕು ಹೊರತು ನನಗಿಷ್ಟ ಆಗೋ ಥರ ಅಲ್ಲ ಮೇಯ್ನ್ಲಿ. ಹಾಗಾಗಿ ನಿಮ್ದು ಏನೇ ಒಪಿನಿಯನ್ ಇದ್ದರೂ ದಯವಿಟ್ಟು ತಿಳಿಸಿ. ನಾನು ಅದನ್ನು ಸಾಧ್ಯ ಆದಷ್ಟು ಚೇಂಜ್ ಮಾಡಿಕೊಂಡು ನಾನು ಒಳ್ಳೆ ವಿಡಿಯೋನ ತರೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್.